ಅಂಧರ ವಾದ್ಯಗೋಷ್ಠಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ರವಿರಾಜ್ ಮಾಡುವ ನಮಸ್ಕಾರಗಳು. ನೀವಿನ್ನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ. ನಾವು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಸಂಪೂರ್ಣ ರಾಮಾಯಣ ಭಾಗ 99. ಪಟ್ಟಾಭಿಷೇಕ. ಭರತ ರಾಮನ ಪಾದಕ್ಕೆ ನಮಸ್ಕಾರ ಮಾಡಿ, ಅಣ್ಣ, ಅಂದು ನನ್ನ ಅಮ್ಮ ಕೇಳಿದ ವರಗಳಿಗೆ ಅನುಸಾರವಾಗಿ ನೀನು ಕಾಡಿಗೆ ಹೋದೆ. ನಿನ್ನ ಪಾದುಕೆಗಳನ್ನು ಕೊಟ್ಟು ರಾಜ್ಯಭಾರ ಮಾಡಲು ಹೇಳಿದೆ. ನಿನ್ನದನ್ನು ನನಗೆ ಕೊಟ್ಟು ಸಂತೋಷಪಟ್ಟೆ. ಈಗ ನಾನು ನಿನ್ನದನ್ನು ನಿನಗೆ ವಾಪಸ್ಸು ಕೊಡುತ್ತಿದ್ದೇನೆ, ಸ್ವೀಕರಿಸು ಎಂದ. ರಾಮ ಸಂತೋಷವಾಗಿ ಸ್ವೀಕರಿಸಲು ಒಪ್ಪಿದ. ಶತ್ರುಘ್ನ, ಅಣ್ಣ, ಕ್ಷೌರಿಕ ಬಂದಿದ್ದಾನೆ ಎಂದ. ತಂದೆಯ ಮಾತಿನಂತೆ ನಾನು ಅರಣ್ಯವಾಸಕ್ಕೆ ಹೋದೆ. ಆದರೆ ಯಾವುದೇ ಕಾರಣವಿಲ್ಲದೆ ಕೇವಲ ನನ್ನ ಮೇಲಿನ ಪ್ರೀತಿಯಿಂದ ನನ್ನ ಪಾದುಕೆಗಳನ್ನು ಸಿಂಹಾಸನದ ಮೇಲಿಟ್ಟು 14 ವರ್ಷಗಳಿಂದ ದೀಕ್ಷೆ ತೆಗೆದುಕೊಂಡಿರುವ ಭರತ ಮೊದಲು ದೀಕ್ಷೆಯನ್ನು ಬಿಟ್ಟು ಸ್ನಾನ ಮಾಡಲಿ ಎಂದ. ಭರತ, ಶತ್ರುಘ್ನ, ಲಕ್ಷ್ಮಣ, ಸುಗ್ರೀವ, ವಿಭೀಷಣರ ಮಂಗಳ ಸ್ನಾನವಾದ ಮೇಲೆ ರಾಮ ಕ್ಷೌರ ಮಾಡಿಸಿಕೊಂಡು ಮಂಗಳ ಸ್ನಾನ ಮಾಡಿದ. ರೇಷ್ಮೆ ದೋತ್ರವನ್ನುಟ್ಟು ಸುವಾಸಿತ ದ್ರವ್ಯಗಳನ್ನು ಮೈಗೆ ಬಳೆದುಕೊಂಡು ಹೆಗಲಿಗೆ ಶಲ್ಯವನ್ನು ಹಾಕಿಕೊಂಡು ದಿವ್ಯಾಭರಣಗಳನ್ನು ಧರಿಸಿದ. ಕೌಸಲ್ಯೆ ಸೀತೆಗೆ ಮಂಗಳ ಸ್ನಾನ ಮಾಡಿಸಿದಳು. ವಾನರ ಸ್ತ್ರೀಯರಿಗೂ ಮಂಗಳ ಸ್ನಾನ ಮಾಡಿಸಿ 9,000 ಆನೆಗಳ ಮೇಲೆ ಕೂರಿಸಿದರು. ಕೋಟ್ಯಾಂತರ ವಾನರರು ಅಯೋಧ್ಯೆ ಸೇರಿದರು. ದಶರಥನ ಶತ್ರುಂಜಯವೆಂಬ ಆನೆಯ ಮೇಲೆ ಸುಗ್ರೀವ ಕುಳಿತ. ಸೂರ್ಯಮಂಡಲ ಸಮೇತವಾದ ದಿವ್ಯ ರಥದ ಮೇಲೆ ರಾಮ ಸೀತೆಯ ಜೊತೆ ವಿರಾಜಮಾನನಾದ. ಭರತ ರಥದ ಸಾರಥ್ಯವನ್ನು ವಹಿಸಿದ. ಲಕ್ಷ್ಮಣ ಶ್ವೇತಛತ್ರವನ್ನು ಹಿಡಿದ. ಶತ್ರುಘ್ನ, ವಿಭೀಷಣರು ಎರಡೂ ಕಡೆಯಲ್ಲಿ ನಿಂತು ಚಾಮರ ಬೀಸಿದರು. ನಂದಿಗ್ರಾಮದಿಂದ ಅಯೋಧ್ಯೆಗೆ ಮೆರವಣಿಗೆ ಹೊರಟಿತು. ದಾರಿಯಲ್ಲಿ ಕಂಡವರನ್ನೆಲ್ಲ ರಾಮ ಆದರಿಸಿದ. ಮನೆಗಳ ಮೇಲೆ ಪತಾಕೆಗಳು ಹಾರಿದವು. ಪ್ರತಿ ಮನೆಯ ಮುಂದೆಯೂ ಸಾರಿಸಿ ರಂಗವಲ್ಲಿ ಹಾಕಿದ್ದರು. ಮೆರವಣಿಗೆಯ ಆದಿಭಾಗದಲ್ಲಿ ಮಂಗಳ ವಾದ್ಯಗಳನ್ನು ನುಡಿಸುವವರು ನಡೆದರು. ಅವರ ಹಿಂದೆ ವೇದ ಪಂಡಿತರು ವೇದಘೋಷ ಮಾಡುತ್ತಾ ಹೊರಟರು. ಅವರ ಹಿಂದೆ ಹಿರಿಯರು, ನಂತರ ಮಕ್ಕಳು. ಮಾರ್ಗಮಧ್ಯದಲ್ಲಿ ಗಂಧದ ನೀರನ್ನು ಚೆಲ್ಲುತ್ತಿದ್ದರು. ಸುವಾಸಿನಿಯರು ಹೂ, ಅರಿಶಿನ, ಕುಂಕುಮಗಳನ್ನು ಹಿಡಿದು ಹೊರಟರು. ರಥದ ಮುಂದೆ ವಸಿಷ್ಠ, ಜಾಬಾಲಿ, ಕಶ್ಯಪ, ಗೌತಮ ಮೊದಲಾದ ಋಷಿಗಳು ನಡೆದರು. ಕೆಲವು ಕಾಲ ನಡೆದ ಮೇಲೆ ಎಲ್ಲರೂ ಅಯೋಧ್ಯೆಗೆ ಸೇರಿ ರಾತ್ರಿಯನ್ನು ಕಳೆದರು. ಮರುದಿನ ಶತ್ರುಘ್ನ ಸುಗ್ರೀವನಲ್ಲಿ ಪಟ್ಟಾಭಿಷೇಕಕ್ಕೆ ಸಿದ್ಧತೆ ಮಾಡಿಕೊಳ್ಳುವಂತೆ ತಿಳಿಸುತ್ತಾನೆ. ಸುಗ್ರೀವ ವಾನರರಿಗೆ ಎಲ್ಲಾ ಪವಿತ್ರ ನದಿಗಳ, ಸಮುದ್ರಗಳ ಜಲವನ್ನು ತರುವಂತೆ ಆಜ್ಞೆ ಮಾಡುತ್ತಾನೆ. ಸುಗ್ರೀವನ ಆಜ್ಞೆಯಂತೆ ವಾನರರು ಸ್ವರ್ಣ ಖಚಿತ ಕಲಶದಲ್ಲಿ 105 ನದಿಗಳ ಜಲವನ್ನು, 4 ಸಮುದ್ರಗಳ ಜಲವನ್ನು ತರಲಾಯಿತು. ಉತ್ತರ ದಿಕ್ಕಿನಿಂದ ಸಾಕ್ಷಾತ್ ಹನುಮಂತನೇ ಜಲವನ್ನು ತಂದನು. ವಸಿಷ್ಠ ನೇತೃತ್ವದಲ್ಲಿ ವಾಮದೇವರು, ಜಾಬಾಲಿಗಳು, ಕಶ್ಯಪರು, ಸುಯಜ್ಞರು ವಿವಿಧ ಕಷಾಯಗಳಿಂದ, ವಿವಿಧ ಗಿಡಮೂಲಿಕೆಗಳಿಂದ ಅಭಿಮಂತ್ರಿಸಿದ ಜಲದಿಂದ ಸೀತಾ ಸಹಿತ ಶ್ರೀರಾಮನಿಗೆ ಪಟ್ಟಾಭಿಷೇಕ ನಡೆಸಲಾಯಿತು. ಋಷಿಮುನಿಗಳು ಅಭಿಮಂತ್ರಿತ ಜಲದಿಂದ ರಾಮನ ಪಟ್ಟಾಭಿಷೇಕ ನಡೆಸಿದರೆ, ಅಯೋಧ್ಯ ವಾಸಿಗಳು ಈ ಸಂದರ್ಭವನ್ನು ವೀಕ್ಷಿಸುತ್ತಾ ತಮ್ಮ ಹೃದಯದಲ್ಲಿ ಆರಾಧಿಸುವ ಶ್ರೀರಾಮನಿಗೆ ಆನಂದ ಬಾಷ್ಪದಿಂದ ಪಟ್ಟಾಭಿಷೇಕ ಮಾಡಿದರು. ಅಯೋಧ್ಯ ವಾಸಿಗಳ 14 ವರ್ಷದ ಕನಸು ನನಸಾಗುತ್ತಿತ್ತು. 14 ವರ್ಷಗಳ ಹಿಂದೆ ರಾಮನೇ ಇದನ್ನು ಇಚ್ಛಿಸಲಿಲ್ಲ. ಆಗ ರಾಮನ ಪಟ್ಟಾಭಿಷೇಕ ನಡೆದಿದ್ದರೆ ರಾಮ ಪಟ್ಟಾಭಿಷೇಕ ನೋಡುವ ಭಾಗ್ಯ ಕೇವಲ ಅಯೋಧ್ಯವಾಸಿಗಳಿಗೆ ಮಾತ್ರ ಲಭಿಸುತ್ತಿತ್ತು. ಆದರೆ ಈಗ ರಾಮನ ಪರಮ ಭಕ್ತನಾದ ಆಂಜನೇಯ, ಭರತ, ಶತ್ರುಘ್ನ, ವಿಭೀಷಣ ಹಾಗೂ ಅವನ ಜೊತೆ ಬಂದ 4 ರಾಕ್ಷಸರು, ವಾನರರು ಹಾಗೂ ವಾನರ ಸ್ತ್ರೀಯರಿಗೆ ಪಟ್ಟಾಭಿಷೇಕ ನೋಡುವ ಭಾಗ್ಯ ದೊರಕಿತು. ಎಲ್ಲಾ ಭಕ್ತಾದಿಗಳ ಸಮೂಹದಲ್ಲಿ ಶ್ರೀರಾಮನು ಸಿಂಹಾಸನವನ್ನು ಏರಿ ಮೊದಲು ಬ್ರಾಹ್ಮಣರಿಗೆ 1000 ಗೋವುಗಳನ್ನು, ದಕ್ಷಿಣೆಗಳನ್ನು ಕೊಟ್ಟು ಗೌರವಿಸಿದನು. ನಂತರ ಸೇರಿದ ಎಲ್ಲರಿಗೂ ಉಡುಗೊರೆಗಳನ್ನು ಕೊಟ್ಟನು. ನಂತರ ಸೀತೆಗೆ ಒಂದು ಮುತ್ತಿನ ಮಾಲೆಯನ್ನು ಕೊಟ್ಟು, ನೀನು ಯಾರಿಂದ ಅತಿ ಸಂತುಷ್ಟಳಾಗಿದ್ದೀಯೋ ಅವರಿಗೆ ಈ ಮಾಲೆಯನ್ನು ಕೊಡು ಎಂದು ಹೇಳುತ್ತಾನೆ. ಸೀತೆ ಅದನ್ನು ತಕ್ಷಣ ಹನುಮಂತನಿಗೆ ನೀಡುತ್ತಾಳೆ. ನಂತರ ಎಲ್ಲರನ್ನೂ ಉದ್ದೇಶಿಸಿ, ನೀವೆಲ್ಲರೂ ಇಲ್ಲಿ ತನಕ ನನ್ನನ್ನು ಕಾಯ ವಾಚ ಮನಸ ನನ್ನನ್ನು ಆರಾಧಿಸಿದ್ದೀರಿ. ಹಾಗಾಗಿ ನಿಮಗೆ ಕೊನೆಗೆ ನನ್ನ ವೈಕುಂಠ ಲೋಕವನ್ನೇ ಕೊಡುತ್ತೇನೆ. ಅಲ್ಲದೆ ನನಗೆ ಅತಿ ಪ್ರೀತಿ ಪಾತ್ರನಾದ ಹನುಮಂತನಿಗೆ ಬ್ರಹ್ಮ ಪದವಿಯನ್ನೇ ಕೊಡುತ್ತೇನೆ ಎಂದು ತಿಳಿಸುತ್ತಾನೆ. ಅದನ್ನೆಲ್ಲ ಕೇಳಿದ ಹನುಮಂತ, ಸ್ವಾಮಿ, ನನಗೆ ಅದು ಕೊಡುತ್ತೇನೆ, ಇದು ಕೊಡುತ್ತೇನೆ ಅಂತ ಹೇಳುತ್ತಿದ್ದೀರಿ. ನನಗೆ ಅದಾವುದು ಬೇಡ. ನಿನ್ನ ಭಕ್ತನಾದವನಿಗೆ ಅವೆಲ್ಲವೂ ಸ್ವಾಭಾವಿಕವಾಗಿಯೇ ಸಿಗುತ್ತದೆ. ನನಗೆ ನಿನ್ನ ಮೇಲೆ ಭಕ್ತಿ ದಿನ ದಿನ ಕ್ಷಣ ಹೆಚ್ಚಾಗುವಂತೆ ಮಾಡು. ಎಲ್ಲಿಯ ತನಕ ರಾಮಾಯಣ ಇರುತ್ತದೆ ಅಲ್ಲಿಯ ತನಕ ರಾಮಾಯಣ ಹೇಳುತ್ತಾ ಕೇಳುತ್ತಾ ಇರುವಂತೆ ಮಾಡು ಎಂದು ಕೇಳಿಕೊಳ್ಳುತ್ತಾನೆ.
ಆಗ ರಾಮನಕ್ಕೂ ಅನುಗ್ರಹಿಸುತ್ತಾನೆ. ನಂತರ ಶ್ರೀರಾಮನು ಸೀತಾ ಸಹಿತವಾಗಿ ಸಂತೋಷದಿಂದ 11,000 ವರ್ಷಗಳ ಕಾಲ ರಾಜ್ಯಭಾರ ಮಾಡುತ್ತಾನೆ. ಒಟ್ಟು ಭೂಲೋಕದಲ್ಲಿ 11,700 ವರ್ಷಗಳ ಕಾಲ ರಾಜ್ಯಭಾರ ಮಾಡುತ್ತಾನೆ. ಮುಂದುವರಿಯುತ್ತದೆ. ಜೈ ಶ್ರೀರಾಮ್. ಶ್ರೀ ಕೃಷ್ಣಾರ್ಪಣಮಸ್ತು. ಸಂಪೂರ್ಣ ರಾಮಾಯಣ. ಸರ್ವೇ ಜನಃ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು.